ಬಂದು ಸಂಡೇ ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ಆ್ಯಕ್ಚುಲಿ ಅಪ್ಪ ಬಂದು ಹೊರಗಡೆಯಿಂದ ನಾರ್ಮಲಾಗಿ ಎಲ್ಲ ತರಕಾರಿಗಳನ್ನ ತೊಗೊಂಡು ಬರ್ತಾಯಿದ್ರು. ಎಲ್ಲ ತರಕಾರಿಗಳ್ನು ಅಮ್ಮ ಬಂದುಬಿಟ್ಟು ರೀಸ್ಟಾಕ್ ಮಾಡ್ತಾಯಿದ್ರು. ಜೊತೆಗೆ ಬೇಕ್ರಿಯಿಂದ ಬನ್ನು ಮತ್ತು ಬ್ರೆಡ್ಡು ಎಲ್ಲ ತೊಗೊಂಡು ಬಂದಿದ್ರು. ಸೊ ಅಮ್ಮ ಒಂದೊಂದೇ ಹಾಗೆ ತೆಗೆದಿಟ್ಕೋತಾಯಿದ್ರು. ಕ್ಯಾಪ್ಸಿಕಮ್, ಬೆಳ್ಳುಳ್ಳಿ, ಅದಾದಮೇಲೆ ಹುಳ್ಳಿಕಾಯಿ, ಕ್ಯಾರೆಟು, ಮುಲ್ಲಂಗಿ, ಟೊಮ್ಯಾಟೊ, ಈರುಳ್ಳಿ ಎಲ್ಲ ಕೂಡ ತೊಗೊಂಬಂದಿದ್ರು. ಸೊ ಎಲ್ಲ ಕೂಡ ಅಮ್ಮ ಎತ್ತಿಕ್ಕೋತಾಯಿದ್ರು. ಆ್ಯಕ್ಚುಲಿ ಈ ಸಂಡೇ ಬಂದು ನನಗೆ ಫುಲ್ ರೆಸ್ಟ್ ಇತ್ತು, ಯಾಕಂದರೆ ಎಲ್ಲ ಬಂದು ಅಮ್ಮನೇ ಮಾಡ್ತಾಯಿದ್ರು ರೆಸಿಪಿನ. ಸೊ ಅದಕ್ಕೋಸ್ಕರ ನನಗಂತೂ ಫುಲ್ ರೆಸ್ಟ್ ಇತ್ತು. ಸೊ ನಾನು ಆರಾಮಾಗಿ ಇದ್ದೆ. ಸೊ ಇವತ್ತು ಅಮ್ಮ ಬಂದುಬಿಟ್ಟು ನಾನೇ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಬಿಡು ಮಾಡಿ ಅಂತ ಅಂದ್ಬಿಟ್ಟು ನಾವು ಕೂಡ ಸುಮ್ಮನೆ ಆದ್ವಿ. ಅದಾದಮೇಲೆ ಬಂದು ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ತರಕಾರಿಗಳನ್ನ ಅಮ್ಮ ಬಂದು ರೀಸ್ಟಾಕ್ ಮಾಡ್ತಾಯಿದ್ದಿದ್ದು ಎಲ್ಲ ಜೊತೆಯಲ್ಲಿ. ಹಾಗೆ ಟೀಗೆ ಅಂತ ಪನ್ನು, ಬ್ರೆಡ್ಡು ಎಲ್ಲನೂ. ಅವರೆಕಾಯಿ ಕೂಡ ತಂದಿದ್ರು. ಅವರೆಕಾಯಿ ಅಂತೂ ನಮ್ಮನೆಗೆ ಜಾಸ್ತಿ ಬೆಳೆಸ್ತಾರೆ ಈ ಸೀಸನಲ್ಲಿ. ನಿಮಗೆಲ್ಲ ಗೊತ್ತೇ ಇದೆ ಅವರೆಕಾಯಿ ಎಷ್ಟು ಟೇಸ್ಟ್ ಇರುತ್ತೆ ಅಂತ. ಹಾಗೆ ಇಷ್ಟೆಲ್ಲ ತರಕಾರಿಗಳ್ನ ಕೂಡ ತೊಗೊಂಡು ಬಂದಿದ್ರು. ಇನ್ನು ಕ್ಯಾರೆಟು ಕೂಡ ನಾನು ತಿಂತೀನಿ ಜಾಸ್ತಿನೇ. ಸೊ ಕಣ್ಣಿಗೆ ತುಂಬಾ ಒಳ್ಳೆಯದು ಕ್ಯಾರೆಟ್ ತಿನ್ನೋದ್ರಿಂದ. ಎಲ್ಲ ತರಕಾರಿನೂ ಹಾಗೆ ಅಮ್ಮ ಬಂದ್ಬಿಟ್ಟು ಎಲ್ಲ ಎತ್ತಿಡ್ತಾಯಿದ್ರು. ಇದಾದಮೇಲೆ ಅಮ್ಮ ಅಡುಗೆಗೆ ಅಂತ ರೆಡಿ ಮಾಡ್ತಾಯಿದ್ರು. ಸೊ ಅಡುಗೆಗೆ ಏನು ಮಾಡ್ತಾಯಿದ್ದಾರೆ ಗೊತ್ತಾ, ಅಪ್ಪ ಬಂದು ಹೊರಗಡೆಯಿಂದ ಇವತ್ತು ತಲೆ ಮಾಂಸ ತರ್ತೀನಿ ಅಂತ ಹೇಳಿದರು. ಯಾವಾಗಲೂ ಚಿಕನ್ನೇ ಬೇಡ ಅಂತ ಹೇಳಿಬಿಟ್ಟು ತಲೆ ಮಾಂಸ ತಂದು ಅದ್ರ ಜೊತೆ ಚಿಕನ್ನು ಕೂಡ ತೊಗೊಂಡು ಬರ್ತೀನಿ ಅಂತ ಹೇಳಿದರು. ಅಮ್ಮ ಬಂದುಬಿಟ್ಟು ಅದಕ್ಕೆ ಕೊಬ್ಬರಿ ಎಲ್ಲ ಹೊತ್ಕೋತಾಯಿದ್ರು. ತಲೆ ಮಾಂಸ ಸಾಂಬಾರು ಮಾಡೋದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೋತಾಯಿದ್ರು. ಆ್ಯಕ್ಚುಲಿ ನಮ್ಮಮ್ಮ ಮಾಡೋ ತಲೆ ಮಾಂಸ ಸಾಂಬಾರು ರೆಸಿಪಿ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಅಪ್ಪ ಬಂದು ಮಟನ್ ಲಿವರ್, ಅದಾದಮೇಲೆ ತಲೆ ಮಾಂಸ, ಅದ್ರ ಜೊತೆ ಚಿಕನ್ನು ಎಲ್ಲ ತೊಗೊಂಡು ಬಂದುಬಿಟ್ಟಿದ್ರು. ಸೊ ಅದನ್ನು ಅಮ್ಮ ಬಂದು ಒಂದಕ್ಕೆ ಹಾಕೋತಾಯಿದ್ರು. ಅದರಲ್ಲೂ ತಲೆ ಮಾಂಸ ಬ್ರೈನ್ ಫ್ರೈ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಬರೀ ಬ್ರೈನ್ ಹಾಕಿ ಮಾಡಲ್ಲ ಅಮ್ಮ, ಚಿಕ್ಕ ಚಿಕ್ಕ ಪೀಸ್ನೂ ಕೂಡ ಕಟ್ ಮಾಡ್ಕೊಂಡು ಹಾಕಿ ಮಾಡ್ತಾರೆ. ಆ ರೆಸಿಪಿ ಕೂಡ ನಾನು ನಿಮ್ಗೆ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿ ತೋರಿಸ್ಬಿಟ್ಟಿದ್ದೀನಿ. ಅದನ್ನು ಕೂಡ ಒಂದು ಸಲ ಹೋಗಿ ಚೆಕ್ ಮಾಡಿ ನೀವು ಕೂಡ ಟ್ರೈ ಮಾಡಿದ್ರೆ ನಿಮ್ಗೆ ಕೂಡ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಯಾವುದೇ ಒಂದು ರೆಸಿಪಿ ಆಗಲಿ ಏನೇ ಆಗಲಿ ಟ್ರೈ ಮಾಡಿದಾಗ ಅಷ್ಟೇ ಅದು ಹೇಗಿದೆ ಅಂತ ಗೊತ್ತಾಗುತ್ತಲ್ವ. ಸೊ ಅದಕ್ಕೆ ಹೋಗಿ ಒಂದೇ ಒಂದು ಸಲ ನನ್ನ ಚಾನಲಲ್ಲಿ ಚೆಕ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆದಷ್ಟು ಬೇಕಿರೋ ರೆಸಿಪಿಗಳ್ನೆಲ್ಲ ನಿಮಗೆ ಸಿಗುತ್ತೆ. ಈಗ ಬಂದು ಅಮ್ಮ ತಲೆ ಮಾಂಸ ಸಾಂಬಾರಿಗೆ ಅಂತ ಎಲ್ಲ ರೆಡಿ ಮಾಡ್ಕೋತಾಯಿದ್ರು. ಸೊ ಮಾಡ್ತಾ ಇದ್ದಾರೆ ಸಾಂಬಾರನ್ನ. ತಲೆ ಮಾಂಸ ಅಂತೂ ಮೇಕೇರಾಗಿದ್ದರಿಂದ ಈ ಸಲ ತುಂಬ ಬೇಯಿಸ್ಬೇಕಾಗಿತ್ತು, ಅಷ್ಟು ನೀಟಾಗಿ ಬೇಗ ಬೇಯ್ತಾ ಇರಲಿಲ್ಲ. ಸೊ ಅಮ್ಮ ಅದನ್ನು ಕೂಡ ಬೇಯಿಸ್ತಾಯಿದ್ರು. ತಲೆ ಮಾಂಸ ಸಾಂಬಾರು ಆರೋಗ್ಯ ಕೂಡ ಒಳ್ಳೆಯದಾಗಿರುತ್ತೆ. ಸೊ ಅದಕ್ಕೆ ಎಲ್ಲ ಥರ ತಿನ್ನಬೇಕು, ಬರೀ ಚಿಕನ್ನೇ ತಿನ್ನೋದಲ್ಲ ಅಂತ ಹೇಳಿಬಿಟ್ಟು ಈ ಸಲ ತರಿಸಿದ್ದು. ಸೊ ಅಮ್ಮ ಮಾಡ್ತಾಯಿದ್ರು. ನಾನಂತೂ ಕಾಯ್ತಾಯಿದ್ದೆ ಯಾವಾಗ ಮಾಡ್ತಾರೆ ಅಂತ. ಇನ್ನೊಂದು ಕಡೆ ಬಂದುಬಿಟ್ಟು ಅಕ್ಕ ಕಬಾಬ್ ಕಳಿಸ್ತಾಯಿದ್ರು. ನಮ್ಮ ಅಕ್ಕ ಮಾಡೋ ಚಿಕನ್ ಕಬಾಬ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ಮಾಡೋ ಚಿಕನ್ ಕಬಾಬ್ ಅಂದರೆ ತುಂಬ ಇಷ್ಟ. ಸೊ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ಉಪ್ಪು ಖಾರ ಎಲ್ಲ ಎಷ್ಟು ಪರ್ಫೆಕ್ಟಾಗಿ ಹಾಕಿರ್ತಾರೆ. ಸರಿ ಅಂದ್ಬಿಟ್ಟು ಚಿಕನ್ ಕಬಾಬ್ ರೆಡಿ ಮಾಡ್ಕೋತಾಯಿದ್ರು. ಇನ್ನು ಅಮ್ಮ ಬಂದುಬಿಟ್ಟು ಇಲ್ಲಿ ಬ್ರೈನ್ ಫ್ರೈಗೆ ಇಟ್ಟಿದ್ರು, ನೀಟಾಗಿ ಬೇಯಿಸ್ತಾಯಿದ್ರು. ಒಂದು ಕಡೆ ಬಂದುಬಿಟ್ಟು ತಲೆ ಮಾಂಸ ಸಾಂಬಾರಿಗೆ ಇಟ್ಟಿದ್ರು. ಸ್ಪೆಷಲ್ ನೋಡಿ ಇವತ್ತು ಅಮ್ಮ ಏನೇನೆಲ್ಲ ಮಾಡಿದ್ರು. ಸಡನ್ನಾಗಿ ಒಂದು ಪ್ಲೇಸ್ಗೆ ಹೋಗೋಣ ಅಂತ ಡಿಸೈಡ್ ಆದರು. ಅಪ್ಪ ಬಂದುಬಿಟ್ಟು ಟೂರಿಸ್ಟ್ ಟ್ರಾವೆಲ್ ಅವ್ರ ಹತ್ರ ಮಾತಾಡ್ತಾಯಿದ್ರು. ನಾವು ಯಾವಾಗೂ ಡ್ರೈವರ್ನ ಕರ್ಕೊಂಡೇ ಹೋಗೋದು. ಸರಿ ಬಿಡು ಸಡನ್ನಾಗಿ ಫಿಕ್ಸ್ ಆಗೋಯ್ತಲ್ಲ ಅಂದ್ಬಿಟ್ಟು ನಾವು ಊಟ ಮಾಡಿಕೊಂಡು ಹಾಗೆ ಹೋಗಿ ATM ಅಲ್ಲಿ ಅಮೌಂಟ್ನ ಡ್ರಾ ಮಾಡಿಕೊಂಡು ಏನೇನು ಬೇಕೋ ಅದನ್ನು ತೊಗೊಳ್ಳೋಣ ಅಂತ ನಾನು ಅಕ್ಕ ಡಿಸೈಡ್ ಮಾಡಿಕೊಂಡು ಬಂದ್ವಿ. ಅಕ್ಕ ಬಂದು ಅಮೌಂಟ್ ಡ್ರಾ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ATMಗೆ ಬಂದ್ವಿ. ಮೊದಲಿಗೆ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಆಟೋ ಹುಡುಕ್ತಾ ಇದ್ವಿ ಮಾರ್ಕೆಟ್ಗೆ ಹೋಗೋದಕ್ಕೋಸ್ಕರ. ನಾವು ಎಲ್ಕೋ ಹೋಗ್ತಾ ಇದ್ದೀವಿ ನಾಳೆ. ಸೊ ಎಲ್ಲಿಗೆ ಅಂತ ಈಗಲೇ ಇರೋಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಏನೋ ಐಟಮ್ಸ್ ತೊಗೋಬೇಕಾಗಿತ್ತು ಅಂತ ಹೊರಡ್ತಾ ಇದ್ದೀವಿ. ನಾನಲ್ಲ ನನ್ನ ಅಕ್ಕ. ಸಡನ್ನಾಗಿ ಪ್ಲ್ಯಾನ್ ಆಗೋಯ್ತು. ಏನು ಬಟ್ಟೆ ಯಾವ್ದು ತೊಗೊಂಡು ಏನು ಹಾಕ್ಕೋಬೇಕು ಅಕೇಶನ್ ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಸಡನ್ನಾಗಿ ಮಾರ್ಕೆಟ್ಗೆ ಹೋಗ್ತಿದ್ದೀವಿ ತೊಗೊಳಕ್ಕೆ. ಸೊ ಹಾಗಾದರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಮುಂದೆ ಬರೋ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಗೊತ್ತಾಗುತ್ತೆ. ಬನ್ನಿ ನೋಡೋಣ. ಫಸ್ಟ್ ನಾವು ಅಂದ್ಕೊಂಡಿದ್ದ ಐಟಮ್ಸ್ ಎಲ್ಲ ಸಿಗುತ್ತಾ. ಗೈಸ್ ನಾವು ಇವಾಗ ಫೈನಲಿ ಮಾರ್ಕೆಟಿಗೆ ಬಂದಿದ್ದೀವಿ. ಸೊ ಇವತ್ತು ಏನು ಅಷ್ಟೊಂದು ಜನ ಕಾಣ್ತಾ ಇಲ್ಲ. ಒಳಗಡೆ ಹೋದರೆ ಇರ್ತಾರೋ ಎಲ್ಲೋ ಗೊತ್ತಿಲ್ಲ. ಆ್ಯಸ್ ಯೂಶುವಲ್ ಸಂಡೇ ಆಗಿರೋದ್ರಿಂದ ಜನ ಇರ್ತಾರೋ ಎಲ್ಲೋ ಗೊತ್ತಿಲ್ಲ ನಮಗೂ. ನಾವು ಯಾವಾಗಲೂ ಬರಲ್ವಲ್ಲ. ಸೊ ಬನ್ನಿ ಫಸ್ಟ್ ಎಲ್ಲಿಗೆ ಹೋಗೋದು, ಯಾವ ಕಡೆ ಹೋಗಿ ತೊಗೊಳ್ಳೋದು, ಯಾವ ಅಂಗಡಿಗೆ ಅಂತ ನೋಡೋಣ. ಸೊ ಬನ್ನಿ ನೋಡೋಣ. ಸಂಡೇ ಆಗಿರೋದ್ರಿಂದ ಅಷ್ಟೊಂದು ಜನ ಏನು ಮಾರ್ಕೆಟಲ್ಲಿ ಕಾಣಿಸ್ತಾ ಇರಲಿಲ್ಲ. ಸೊ ಕಮ್ಮಿ ಜನನೇ ಇದ್ದರು. ನಾವು ಸಡನ್ನಾಗಿ ಹೋಗ್ಬೇಕು ಅಂದ್ಕೊಂಡ್ವಲ್ಲ. ಸೊ ಏನು ತೊಗೊಳೋದು ಮೊದಲಿಗೆ ಅಂತ ಹೋಗ್ತಾ ಇದ್ವಿ. ಹೋಗ್ಬೇಕು ಹಂಗೆ ನಮ್ಮ ಅಕ್ಕ ನಾನು ಐಬ್ರೋಸ್ ಮಾಡಿಸ್ಕೋಬೇಕು ಅಂದರು.
ಸರಿ ನನಗಂತೂ ಐಬ್ರೋಸ್ ಬಂದಿರಲಿಲ್ಲ, ನಿನಗೆ ಬೇಕಲ್ಲ ಸರಿ ನೀನೇ ಐಬ್ರೋ ಮಾಡಿಸ್ಕೊ, ನನಗೇನು ಬೇಡ ಇವಾಗ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗಿ ಅಲ್ಲಿ ಇದು ನೋಡೋದಕ್ಕೆ ಚಿಕ್ಕ ಅಂಗಡಿ ಆದ್ರೂ ಐಬ್ರೋಸ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಸೊ ಅದಕ್ಕೋಸ್ಕರ ನಾವು ನಮ್ಮ ಮನೆ ಹತ್ರ ಮಾಡಿಸೋದು ಬಿಟ್ಟರೆ ಇನ್ನು ಮಾರ್ಕೆಟಲ್ಲಿ ಅಂತ ಬಂದರೆ ಇಲ್ಲೇ ಮಾಡಿಸೋದು. ಅದಾದಮೇಲೆ ಅಕ್ಕ ಸೈಡ್ ಬ್ಯಾಗ್ಸ್ ಬೇಕು ಅಂತ ಹೇಳಿಬಿಟ್ಟು ತೊಗೋತಾಯಿದ್ರು. ನನಗೇನು ಬೇಕಾಗಿಲ್ಲ, ಆಲ್ರೆಡಿ ಇತ್ತಲ್ಲ ಅಂತ ನಾನು ಸುಮ್ಮನೆ ಆದೆ. ಬಟ್ ಆದ್ರೂ ಅಲ್ಲೊಂದು ಬ್ಯಾಗ್ ತುಂಬಾ ಇಷ್ಟ ಆಯಿತು ನನಗೂ ಕೂಡ ಅಂತ ಹೇಳಿಬಿಟ್ಟು ನಾನು ಕೂಡ ಒಂದು ಸೈಡ್ ಬ್ಯಾಗ್ನ ತೊಗೊಂಡೆ, ಅಕ್ಕನೂ ಕೂಡ ಒಂದು ಸೈಡ್ ಬ್ಯಾಗ್ನ ತೊಗೋತಾಯಿದ್ರು. ಅದಾದಮೇಲೆ ಎಳ್ನೀರು ಕುಡಿಯೋಣ ಅಂತ ಹೇಳಿದ್ರು. ನನಗೆ ಎಳ್ನೀರು ಬೇಡ ನೀನೇ ಕುಡಿ ಅಂತ ಅಂದರೆ ಊಟ ಮಾಡಿದ್ನಲ್ವ ನನಗೇನು ಬೇಕಿಲ್ಲ ಅಂತ ಅಂದ್ಬಿಟ್ಟು ಅಕ್ಕ ಬಾಡಿ ಹೀಟ್ ಆಗಿದೆ ಅಂದ್ಬಿಟ್ಟು ಕುಡಿತಾಯಿದ್ರು. ಸೊ ಅದಾದಮೇಲೆ ಹಾಗೆ ನೋಡ್ಕೊತ ಡ್ರೆಸ್ ಅಂಗಡಿಗೆ ಹೋಗೋಣ ಅಂತ ಹೋದ್ವಿ. ಇದು ಯಾವುದೋ ಒಂದು ಅಂಗಡಿಗೆ ಬಂದ್ವಿ. ನಮಗೇನು ಅಷ್ಟೊಂದು ಯಾವುದೇ ಡ್ರೆಸ್ಸಸ್ ಇಷ್ಟ ಆಗಲಿಲ್ಲ. ಬಂದಿದ್ದೇ ಒಂದು ತೊಗೊಳಕ್ಕೆ, ತೊಗೊಂಡಿದ್ದೆ ಇನ್ನೊಂದು. ಸೊ ಇಲ್ಲಿ ಬಂದಿದ್ದು ನಾವು ಡ್ರೆಸ್ ತೊಗೊಳ್ಳೋಣ ಅಂತ, ಬಟ್ ಅದೇ ತೊಗೊಂಡಿದ್ದು ನೈಟ್ ಡ್ರೆಸ್ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು. ಬಟ್ ಆದರೆ ನಾರ್ಮಲ್ ಡ್ರೆಸ್ಸಸ್ ನಮಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ನಾವಲ್ಲಿ ಪರ್ಚೇಸ್ ಮಾಡಲಿಲ್ಲ, ಜಸ್ಟ್ ನೈಟ್ ಡ್ರೆಸ್ನ ಮಾತ್ರ ತೊಗೊಂಡ್ವಿ. ಇನ್ನೊಂದು ಅಂಗಡಿಗೆ ಬಂದ್ವಿ. ಇಲ್ಲಂತೂ ಕುರ್ತಾ ಸೆಟ್ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ನಮ್ಮ ಮಮ್ಮಿಗೂ ಕೂಡ ನೈಟೀಸ್ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ಡ್ಯಾಡಿಗೂ ಕೂಡ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ನಮ್ಮ ಡ್ಯಾಡಿಗಂತೂ ತುಂಬ ಅಂಗಡಿಗಳು ಹೋಗ್ತಿದ್ವಿ, ಯಾಕಂದರೆ ನಮ್ಗೆ ಯಾವುದೂ ಇಷ್ಟನೇ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಒಂದು ಅಂಗಡಿಗೆ ಹೋಗಿ ಫೈನಲಿ ತೊಗೊಂಡ್ವಿ. ಜೀನ್ಸು ಸ್ಪೆಷಲ್ಸ್ ಎಲ್ಲ ತೊಗೊಂಡು ಈಗ ಹೊರಡ್ತಾ ಇದ್ದೀವಿ. ಎಲ್ಲ ತೊಗೊಂಡಿದ್ದಾಯಿತು. ಸೊ ಇನ್ನೇನು ಹೋಗೋದೇ ಅಲ್ಲ, ಆದರೆ ಸ್ಟಿಚ್ ಹಾಕ್ಸ್ಬೇಕಾಗಿತ್ತು, ಡ್ರೆಸ್ ಮತ್ತೆ ಲೂಸ್ ಇತ್ತು. ಸೊ ಅದಕ್ಕೋಸ್ಕರ ಬಂದು ಇಲ್ಲಿ ಸ್ಟಿಚ್ ಹಾಕ್ಸಿದ್ವಿ. ಇವತ್ತಿನ ಲಾಗ್ ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಹಾಗಾದರೆ ನಾವು ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.